ಸ್ನೇಹಿತರೆ, PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 2,000 ರೂಪಾಯಿ ನಿಮಗೆ ಜಮಾ ಆಗಿದೆಯೇ ಇಲ್ಲವೋ ಎಂದು ಹೇಗೆ ತಿಳಿಯಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಗೂಗಲ್ನಲ್ಲಿ PM ಅಂತ ಟೈಪ್ ಮಾಡಿ. ಅದು ಡೈರೆಕ್ಟ್ PM ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ಗೆ ಕರೆದುಕೊಂಡು ಹೋಗ್ತದೆ. PM ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ ಸ್ನೇಹಿತರೆ. ಓಪನ್ ಮಾಡಿದ ಮೇಲೆ PM ಕಿಸಾನ್ ನೋ ಯುವರ್ ಸ್ಟೇಟಸ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ರಿಜಿಸ್ಟರ್ ನಂಬರ್ ಇದ್ದರೆ ಡೈರೆಕ್ಟಾಗಿ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ. ರಿಜಿಸ್ಟರ್ ನಂಬರ್ ಗೊತ್ತಿಲ್ಲ ಅಂತಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ನೋ ಯುವರ್ ರಿಜಿಸ್ಟರ್ ನಂಬರ್ ಅಂತ ಇದೆ ನೋಡಿ ಮೇಲೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರನ್ನಾದರೂ ಹಾಕ್ಬೋದು. ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ನಂಬರನ್ನು ಹಾಕಬೇಕು. ಇಲ್ಲ ಅಂದರೆ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. ನಾನೀಗ ಆಧಾರ್ ನಂಬರ್ ಹಾಕ್ತಿದ್ದೀನಿ. ಸೊ ಅವ್ರು ಕೊಟ್ಟಿರುವಂಥ ಕ್ಯಾಪ್ಷನ್ನು ಎಂಟರ್ ಮಾಡಿ. ನಿಮ್ಮ ಆಧಾರ್ ನಂಬರ್ ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿದ ಮೇಲೆ ನಿಮ್ಮ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ಸೊ ಇವನ್ನೆಲ್ಲ ಮುಗಿಸಿದ ಮೇಲೆ ಎಲ್ಲ ಎಂಟರ್ ಮಾಡಿದ ಮೇಲೆ ಓಕೆ ಕೊಟ್ಟರೆ ನಿಮಗೆ ನಿಮ್ಮ ರಿಜಿಸ್ಟರ್ ನಂಬರ್ ಶೋ ಆಗುತ್ತೆ ಸ್ನೇಹಿತರೆ. ನಿಮ್ಮ ರಿಜಿಸ್ಟರ್ ನಂಬರ್ ಶೋ ಆಗುತ್ತೆ. ಆ ರಿಜಿಸ್ಟರ್ ನಂಬರನ್ನು ಕಾಪಿ ಬ್ಯಾಕ್ ಬಂದುಬಿಟ್ಟು ನೋ ಯುವರ್ ಸ್ಟೇಟಸ್ ಬ್ಯಾಕ್ ಬಂದುಬಿಟ್ಟು ನೋ ಯುವರ್ ಸ್ಟೇಟಸನ್ನು ಎಂಟರ್ ಮಾಡಿ. ಎಂಟ್ರಿ ಯುವರ್ ರಿಜಿಸ್ಟರ್ ನಂಬರ್ ಇದೆ ನೋಡಿ, ಅಲ್ಲಿ ನಿಮ್ಮ ಆಗಲೇ ಶೋ ಆಗಿರುವ ರಿಜಿಸ್ಟರ್ ನಂಬರನ್ನು ಕಾಪಿ ಮಾಡಿರುವ ರಿಜಿಸ್ಟರ್ ನಂಬರನ್ನು ಇಲ್ಲಿ ಕಾಪಿ ಮಾಡಿ. ಎಂಟ್ರಿ ಯುವರ್ ರಿಜಿಸ್ಟರ್ ನಂಬರ್ ಇದರಲ್ಲಿ ಕಾಪಿ ಮಾಡಿಬಿಟ್ಟು ಅವ್ರು ಕೊಟ್ಟಿರುವಂಥ ಕ್ಯಾಪ್ಷನ್ನು ಎಂಟರ್ ಮಾಡಿ. ಎಂಟರ್ ಕೊಡಿ. ಎಂಟರ್ ಕೊಟ್ಟ ಮೇಲೆ ನಿಮ್ಮ ಆಧಾರ್ಗೆ ಇನ್ನೊಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಎಂಟರ್ ಕೊಡಿ. ಈಗ ಶೋ ಆಗುತ್ತೆ ನೋಡಿ ಫ್ರೆಂಡ್ಸ್, ಈಗ ಶೋ ಆಗುತ್ತೆ ನೋಡಿ ನಿಮ್ಮ ಎಷ್ಟನೇ ಕಂತು, ನಿಮ್ಮ PM ಕಿಸಾನ್ 2,000 ರೂಪಾಯಿ ಎಷ್ಟನೇ ಕಂತು ನಿಮಗೆ ಜಮಾ ಆಗಿದೆ, ಎಷ್ಟನೇ ಕಂತು ಜಮಾ ಆಗಿಲ್ಲ, ಹೋಲ್ಡ್ ಇದೆಯಾ ಇಲ್ವಾ, ಯಾವ ಬ್ಯಾಂಕಿಗೆ ಜಮಾ ಆಗುತ್ತೆ, ಕ್ರೆಡಿಟ್ ಆಗಿದೆಯಾ ಇಲ್ವಾ ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್. ಒಂದು ವೇಳೆ ಹೋಲ್ಡ್ನಲ್ಲಿದ್ದರೆ ಅದನ್ನು KYCಯನ್ನು ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಿದ ಮೇಲೆ ನಿಮ್ಮ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ನಿಮ್ಮ ಎಲ್ಲ ಕಂತುಗಳನ್ನು ಯಾವಾಗ ಜಮಾ ಆಗಿದೆ ಎಂದು ನೋಡ್ಬೋದು. ಸೊ ನಿಮ್ಮ PM ಕಿಸಾನ್ ಸನ್ಮಾನ್ ನಿಧಿ ನಿಮಗೆ ಜಮಾ ಆಗಿದೆಯಾ ಇಲ್ವಾ ಅಂತ ಹೀಗೆ ಚೆಕ್ ಮಾಡಿಕೊಳ್ಳಿ. ನಮಸ್ತೆ.